ಏನಾಗಬೇಕಾಗಿರುತ್ತೋ ಆಗಿರುತ್ತೆ. ಇನ್ನು ವಿಚಾರಣೆ ಯುದ್ಧಕ್ಕೂ ದರ್ಶನ್ ಮೊದಲು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದು, ಆಮೇಲೆ ನನ್ನಿಂದ ತಪ್ಪಾಗಿದೆ ಅಂತ. ದರ್ಶನ್ ವಿಚಾರಣೆಯ ಬಗ್ಗೆ 20 ಪುಟ ಇದ್ದಾವೆ. 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ವಿಚಾರಣೆಗೆ ದರ್ಶನ್ ಏನು ಹೇಳ್ದ ಅನ್ನೋದಕ್ಕೆ 20 ಪುಟ. ಮೊದಲು ನನಗೇನು ಗೊತ್ತಿಲ್ಲ, ಆಮೇಲೆ ನನ್ನಿಂದ ತಪ್ಪಾಗಿದೆ. ಉಳಿದವ್ರನ್ನ ಬಾಯಿ ಬಿಡಿಸ್ದಂಗೆ ದರ್ಶನ್ ಬಾಯಿ ಬಿಡ್ಸೋಕ್ಕಾಗೋದಿಲ್ಲ. ನಾವು ಆರೋಪಿಗಳನ್ನು ಕರ್ಕೊಂಡು ಹೋಗುವಾಗ ಯಾರು ಕುಂಟಿತಿದ್ದಾರೆ ನೋಡ್ತೀವಿ, ಒಂದು ಸಲ ಕುಂಟಿತಿರೋರು ವರ್ಕ್ ಆಗಿದೆ ಅಂತ. ದರ್ಶನು ಈ ಪೊಲೀಸರು ಏನು ಮಾಡ್ತಾರೆ, ಈ ದೊಡ್ಡ ಮನುಷ್ಯರು ಇರ್ತಾರಲ್ಲ, ಮೆಂಟಲಿ ವೀಕ್ ಇರ್ತಾರೆ. ಯಾಕಂದರೆ ಅವ್ರನ್ನ ಯಾರೂ ಹಂಗೆ ಮಾತಾಡಿಸಿರೋದಿಲ್ಲ. ಎಲ್ಲರೂ ಬಂದಲ್ಲೆಲ್ಲ ಗೌರವ ಕೊಟ್ಟು ಮಾತಾಡಿಸಿರ್ತಾರೆ. ಅವ್ರನ್ನ ಕೂಡಿಸ್ಕೊಂಡು ಅವ್ರ ಮುಂದೆ ಇನ್ನೊಬ್ಬರು ನೋಡಿತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಹೆಂಗೆ ಮಾಹೋಲ್ ಕ್ರಿಯೇಟ್ ಮಾಡಿಬಿಡ್ತಾರೆ ಅಂದರೆ, ನೆಕ್ಸ್ಟ್ ನೀನೇ ಅನ್ನೋ ಹಂಗೆ ಮಾಹೋಲು. 3rd ಡಿಗ್ರಿ ಟ್ರೀಟ್ಮೆಂಟು ಒಬ್ಬ ದೊಡ್ಡ ಮನುಷ್ಯನ ಮುಂದೆ ಇನ್ನೊಬ್ಬನಿಗೆ ಕೊಡ್ತಾ ನೆಕ್ಸ್ಟ್ ನೀನೇ ಅನ್ನುವ ರೀತಿಯಲ್ಲಿ ಮಾತಾಡ್ತಿದ್ರೆ ಬಾಯ್ಬಿಟ್ಬಿಡ್ತಾರೆ. ಆಮೇಲೆ ಹೇಳಿದ್ನಂತೆ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಗ್ಬಿಡ್ತು, ನಾನು ಮಾಡಿದ ತಪ್ಪು ಸರ್, ತಪ್ಪಾಗ್ಬಿಟ್ಟಿದೆ ನನ್ನ ಕೈಯಲ್ಲಿ ಅಂತ ಹೇಳಿದ್ನಂತೆ. ಇನ್ನು ರೇಣುಕಾಸ್ವಾಮಿ ಮತ್ತು ಪವಿತ್ರಾ ಗೌಡ ನಡುವಿನ ಚಾಟಿಂಗು, ಅವನು ನೋಡ್ರಿ, ಅವನು ಸುಲಿದು ಗುಡ್ಡೆ ಹಾಕಿದ್ರೆ 1/4 ಕಿಲೋ ಮಾಂಸ ಬರಲ್ಲ ಅಂಥವನಿಗೆ ಏನು ಚಟ ಇದು. ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು, ಫೇಕ್ ಐಡಿಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡೋದು. ಫೆಬ್ರವರಿ 24 ಮೊದಲಿಗೆ ಇವನು ಮೆಸೇಜ್ ಹಾಕೋದು. ಆರಂಭದಲ್ಲಿ ಪವಿತ್ರ ಗೌಡ ನೆಗ್ಲೆಕ್ಟ್ ಮಾಡಿದಾಳು ಮೆಸೇಜನ್ನು. ನೆಗ್ಲೆಕ್ಟ್ ಮಾಡಿ ಅದನ್ನೊಂದು ಬ್ಲಾಕ್ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದಪ್ಪ, ಏನೂ ಇರ್ತಿರಲಿಲ್ಲ. ಈಕೆ ಪವನ್ಗೆ ಹೇಳಿದ್ಲು, ಪವನ್ ಐಡಿಯಾ ಕೊಟ್ಟ, ಚಾಟ್ ಮಾಡಿ ಅವನ ಹತ್ರ ಡೀಟೇಲ್ಸ್ ತಗೊಳ್ಳಿ ಅಂತ. ಇಡೀ ಚಾಟ್ ನೋಡ್ಬಿಟ್ರೆ ಫೇಕ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡೋನಿಗೆ ಕೇಳಿದ್ದೆಲ್ಲ ವಿವರಗಳನ್ನು ಕೊಡ್ತಾನಲ್ಲ ಇವನು ಅಂತ. ಅದೇನು ಅಮಾಯಕತೆ ಅಂತಿರೋ ಏನಂತಿರೋ ಅದನ್ನು. ಬರೀ ಚಾಟ್ ಮಾಡೋ ಚಟ ಇರಲಿಲ್ಲ ಇವನಿಗೆ. ಹೀ ಬ್ಯಾಡ್ಲಿ ವಾಂಟೆಡ್ ಟು ಮೀಟ್ ಹರ್. ಯಾವಾಗ ಮೆಸೇಜಿಗೆ ರಿಪ್ಲೈ ಬರೋದಕ್ಕೆ ಶುರುವಾದ್ವಲ್ಲ, ಅವನು ಆನಂದ ತುಂದಿಲನಾಗ್ಬಿಟ್ಟ ಇವನು. ಅವನು ಮೆಸೇಜ್ ಹಾಕಿದ್ದು ಫೆಬ್ರವರಿ 24, ಪವಿತ್ರ ಗೌಡ ಫಸ್ಟ್ ರಿಪ್ಲೈ ಮಾಡಿದ್ದು ಮೇ 23ಕ್ಕೆ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ನೆಗ್ಲೆಕ್ಟ್ ಮಾಡಿದಾಳೆ. ಏನು ಮೆಸೇಜ್? ಒಂದು, ನಿನ್ನ ಸೌಂದರ್ಯಕ್ಕೆ ನಾನು ಮಾರು ಹೋಗಿದ್ದೇನೆ, ನಿನ್ನ ಜೊತೆ ಕಾಲ ಕಳಿಬೇಕು ಕಣೆ, ನಿನ್ನಷ್ಟು ರೂಪಸಿ ಯಾರೂ ಇಲ್ಲ ಬಿಡು, ನನ್ನ ಜೊತೆಗೆ ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿರು, ಪ್ರತಿ ತಿಂಗಳು 10,000 ರೂಪಾಯಿ ಕೊಡ್ತೀನಿ ಅನ್ನಂತೆ. ಪ್ರತಿ ತಿಂಗಳು 10,000. ಚಾರ್ಜ್ ಶೀಟಲ್ಲಿ ಅದು ಬರುತ್ತದೆ. ಹೊಡೆಯುವಾಗ ದರ್ಶನ್ ಕೇಳಿದ್ನಂತೆ, ರೇಣುಕಾಸ್ವಾಮಿ ನಿನ್ನ ಸಂಬಳ ಎಷ್ಟು ಅಂತ. 20,000 ಸರ್ ಅಂದಂತೆ. ಜಾಡ್ಸ್ ಒದ್ದು, ಮಗನೇ ನೀವು ಅವಳದು ಒಂದು ದಿನದ ಖರ್ಚು ನಿನ್ನ 1 ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಇದೆ ಅನ್ನಂತೆ. ನಿಜ ಕೂಡ ಅದು. ಅವಳದು 1 ದಿವಸದ ಖರ್ಚು ಇವನು 1 ತಿಂಗಳ ಸಂಬಳಕ್ಕಿಂತ ಜಾಸ್ತಿ ಇದೆ. ಅವನಿಗೆ ಫೋನಲ್ಲಿ ಮಾತಾಡ್ಬೇಕಂತೆ ದಿನ, ಅದಕ್ಕೆ ತಿಂಗಳಿಗೆ 10,000 ಕೊಡ್ತಾನಂತ. ಅಂದ್ರೆ ಅರ್ಧ ಸಂಬಳ ಕೊಡೋಕ್ಕೆ ತಯಾರಾಗಿದ್ದ ಇವನು. ಇವಳು ಚಾಟ್ ಮಾಡೋಕ್ಕೆ ಶುರು ಮಾಡ್ತಾಳೆ, ನೀನು ನನ್ನ ಸುಳ್ಳು ಹೇಳ್ತಿದ್ಯಾ ಅಂತ ಡೌಟ್ ಬರ್ತಿದೆ ನನಗೆ ಅಂತ. ಅದಕ್ಕೆ ರೇಣುಕಾಸ್ವಾಮಿ ಹೇಳೋದು, ಮದರ್ ಪ್ರಾಮಿಸು, ನಿಂದು ಯಾವ ಊರು, ಏನು ಕೆಲಸ ಮಾಡ್ತೀಯಾ ಅಂದಾಗ, ನಮ್ಮದು ದುರ್ಗ, ಅಪೋಲೋ ಫಾರ್ಮಸಿಲಿ ಕೆಲಸ ಮಾಡ್ತೀನಿ ಅಂದಿದ್ದಾನೆ. ಅವನು ಸುಳ್ಳು ಹೇಳ್ತಿದ್ಯಾ ಅಂತ. ಮದರ್ ಪ್ರಾಮಿಸ್ ಕಣೆ, ನಾನು ಡ್ಯೂಟಿಲಿದ್ದೀನಿ ಅಂತ ಮೆಸೇಜ್ ಹಾಕ್ತಾನೆ. ನಿಜ ಅನ್ನಿಸ್ತಿಲ್ಲ ಕಣೋ ಅಂತ ಈಕೆ ಅಂದರೆ ಇಷ್ಟೊತ್ತಿಗಾಗಲೇ ರೇಣುಕಾಸ್ವಾಮಿಯ ವಾಟ್ಸಾಪ್ ನಂಬರನ್ನು ಈಕೆ ತಗೊಂಡು ಪವನಿಗೆ ಕೊಟ್ಟಿರ್ತಾಳೆ. ಪವನ್ ಮಾಡೋ ಚಾಟಿದು. ಪವನ್ ಕೇಳ್ತಾನೆ, ಎಲ್ಲಿ ನಿನ್ನ ಕೆಲಸ ಮಾಡೋ ಜಾಗದ ಒಂದು ಫೋಟೋ ತೆಗೆದು ಕಳಿಸು ಅಂತ. ಯಾಕೆ ಅಂದರೆ ನನಗೆ ಡೌಟ್ ಬರ್ತಿದೆ ನೀನು ಅಲ್ಲಿದೆಯೋ ಇಲ್ವೋ ಅಂತ. ಅವನು ಅಪೋಲೋ ಫಾರ್ಮಸಿ ಫೋಟೋ ತೆಗೆದು ಕಳಿಸ್ತಾನೆ, ಹೊರಗಡೆ ಫೋಟೋ ತೆಗೆದು ಕಳಿಸ್ತಾನೆ. ಆವಾಗ ಪವನ್ ಹೇಳೋದು ನಿಜ ಅನ್ನಿಸ್ತು ಅಂತ. ರೇಣುಕಾಸ್ವಾಮಿ ತಲೆಯಲ್ಲಿ ಚಾಟ್ ಮಾಡ್ತಾ ಇರೋದು ಪವಿತ್ರ ಗೌಡ.
ಪವಿತ್ರ ಗೌಡನೇ ಚಾಟ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿರ್ತಾನೆ ಅವನು. ಆಮೇಲೆ ಗೊತ್ತಾಯ್ತು ನನಗೆ, ಭಾಳ ಜನ ಹುಡುಗರಿಗೆ ಹೆಣ್ಣು ಮಕ್ಕಳ ಹೆಸರಲ್ಲಿ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡೋ ಚಟ ಇರುತ್ತೆ. ಯಾವುದೋ ಹೆಣ್ಣು ಮಕ್ಕಳ ಪ್ರೊಫೈಲ್ ಜೊತೆಗೆ ಚಾಟ್ ಮಾಡ್ತಿರ್ತೀವಿ ಅನ್ಕೊಂಡಿರ್ತಾರೆ. ಅಲ್ಲಿ ನೋಡಿದ್ರೆ ಎರಡೂ ಕಡೆ ಗಂಡಸರೇ ಇರ್ತಾರೆ. ಅವನೊಂದು ಗಂಡು ಇನ್ನೊಂದು ಯಾವುದೋ ಹೆಣ್ಣಿನ ಹೆಸರಲ್ಲಿ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡೋದು, ಇವನೊಂದು ಗಂಡು ಈ ಒಂದು ಹೆಣ್ಣಿನ ಹೆಸರಿನಲ್ಲಿ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಚಾಟ್ ಮಾಡೋದು. ಇಲ್ಲಾಗಿದ್ದು ಅದೇ. ಚಾಟಿಂಗ್ ನಡೀತಾ ಇದ್ದದ್ದು ಪವನು ರೇಣುಕಾಸ್ವಾಮಿ ಮಧ್ಯದಲ್ಲಿ. ರೇಣುಕಾಸ್ವಾಮಿ ಏನು ಅನ್ಕೊಂಡಿದ್ದ, ಪವಿತ್ರ ಗೌಡನೇ ಚಾಟ್ ಮಾಡ್ತಿದ್ದಾಳೆ ಅಂತ. ಅಡ್ರೆಸ್ ಕೊಡ್ತಾನೆ, ಅದು ಯಾವುದೋ ನ್ಯೂ ಓಂಕಾರ್ ಫ್ಯಾಕ್ಟ್ರಿ ಹತ್ರ ಅಂತ ಒಂದು ಮೆಸೇಜ್ ಇದೆ, ಈ ಕಡೆಯಿಂದ ಓಕೆ ಅಂತ ಬರುತ್ತೆ. ಆಮೇಲೆ ತನ್ನ ಮರ್ಮಾಂಗದ ಫೋಟೋ ತೆಗೆದು ಕಳಿಸ್ತಾನೆ ಇವನು, ಮರ್ಮಾಂಗದ ಫೋಟೋ. ಆ ಕಡೆಯಿಂದ ಓಕೆ ಬಾಯ್ ಅಂತ ಬರುತ್ತೆ. ಆಮೇಲೆ ಒಂದು ಕೆಟ್ಟ ಕೊಳಕು ಮೆಸೇಜ್ ಮಾಡ್ತಾನೆ, ನೀನು ನನ್ನ ಜೊತೆ ಸೀಕ್ರೆಟಾಗಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇರ್ತೀಯ ಹೇಳು ಅಂತಾನೆ. ಅದಕ್ಕೆ ಈ ಕಡೆಯಿಂದ ಏನೋ ಫ್ಲರ್ಟಿ ಮೆಸೇಜ್ ಒಂದು ಪವನ್ ಹಾಕೋದು, ನಾ ಕರೆದಾಗ ಬರ್ತೀಯ ನೀನು ಅಂತ. ಕರೆಸ್ಕೋಬೇಕಾಗಿರುತ್ತಲ್ಲ, ಕರೆದಾಗ ಬರ್ತೀಯ ಅಂತ. ನಿನಗೋಸ್ಕರ ಬರ್ತೀನಿ ಕಣೆ ಅಂತ ಅವನು. ರೇಣುಕಾಸ್ವಾಮಿ ಗೊತ್ತೇ ಆಗಲಿಲ್ಲ, ತನ್ನ ಸಾವಿನ ಜೊತೆಗೆ ತಾನು ಚಾಟ್ ಮಾಡ್ತಾ ಇದ್ದ. ಅವನು ಸಾವಿನ ಜೊತೆಗೆ ಚಾಟ್ ಮಾಡ್ತಿದ್ದ. ನಾನಿರೋದು ದುರ್ಗಾ ಕಣೆ ಆಯಿತಾ ಅಂತಾನೆ. ಯಾವಾಗ ಬರ್ತೀಯ ಬೆಂಗಳೂರಿಗೆ? ಪವನನ ಮೆಸೇಜು. ಎವ್ರಿ ಮಂತ್ ಎಂಡು 10,000 ಕೊಡ್ತೀನಿ, ನನ್ನ ಜೊತೆಗೆ ಮಾತಾಡ್ತಿರು ನೀನು. ದಿನ ಮಾತಾಡಿದ್ರೆ ತಿಂಗಳಿಗೆ 10,000 ಕೊಡ್ತೀನಿ ಅಂತ ಅರ್ಧ ಸಂಬಳ ಕೊಡೋಕ್ಕೆ ತಯಾರಾಗ್ಬಿಡ್ತಾನೆ. ಇದು ವಿಕೃತಿಯ ಪರಮಾವಧಿ ಅಂದರೆ ವಿಕೃತಿಯ ಪರಮಾವಧಿ. ಕೆಟ್ಟ ಕೊಳಕು ಮೆಸೇಜ್ಗಳಿದಾವೆ ಅದರಲ್ಲಿ. ಅಂತೂ ಇಂತೂ ತೋರಿಸ್ಬಿಟ್ಲು ಅವಳು, ಪವನಿಗೆ ತೋರಿಸಿ ಹಿಂಗಾಗ್ತಿದೆ ಅಂತ ಹೇಳಿದ್ಲು. ಎತ್ತಾಕೊಂಡು ಬರೋ ಪ್ಲ್ಯಾನ್ ಆಯಿತು, ಎತ್ತಾಕೊಂಬಂದರು. ತಾತ್ಪರ್ಯ ಏನು ಅಂದರೆ 17 ಜನ ಕರ್ನಾಟಕದ 10 ಬೇರೆ ಬೇರೆ ಜೈಲುಗಳಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ. ಇಡೀ ಪೂರ್ತಿ ಚಾಟ್ ಡೀಟೇಲ್ಸ್ ಹೇಳಿದ್ರೆ ಸೈಕೋ ಬಿಹೇವಿಯರ್ ಹೆಂಗಿತ್ತು ಅನ್ನೋದು ಗೊತ್ತಾಗುತ್ತೆ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ಎಲ್ಲೂ ಕೂಡ ರೇಣುಕಾಸ್ವಾಮಿ ಅಮಾಯಕ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಅನ್ಕೋಬೇಡಿ. ಅವನು ಮಾಡಿದ್ದು ಕೊಳಕ್ಕೆ ಕೆಲಸನೇ, ಬಟ್ ಅದಕ್ಕೆ ಇವರು ಮಾಡಿದ್ದು ಇವರು ಮಾಡಿ ಅನುಭವಿಸ್ತಾ ಇರೋದು ದುರಂತ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.